ಫ್ರೆಂಡ್ಸ್, ಹಾಯ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದೀರಿ? ಆರಾಮದೀರಿ ಅನ್ಕೋತೀನಿ. ಬಟ್ ನಾನು ಆರಾಮಿಲ್ಲ. ಯಾಕಂದರೆ ಏನಾಯ್ತಂದರೆ ತುಂಬಾ ಬಿಸಿಲಿದೆ. ಸೊ ಅದಕ್ಕೆ ನಾನು ಪಾರ್ಲರಿಂದ ಬಂದ್ಕೊಳ್ಳೆ ಸ್ವಲ್ಪ ಕೋಲ್ಡ್ ನೀರೆಲ್ಲ ಕುಡಿದೆ. ಸೊ ಅದಕ್ಕೆ 2 days ಆಯಿತು ಏನಂದರೆ ರೆಸ್ಟಲ್ಲೇ ಇದ್ದೀನಿ. ಆಲ್ಮೋಸ್ಟ್ ರೆಸ್ಟಲ್ಲೇ ಇದ್ದೀನಿ. ಇಂಟೆ ನಾನು ಆಲ್ಮೋಸ್ಟ್ ಏನಂದರೆ ಜಸ್ಟ್ ಸಿಂಪಲ್ ಅನ್ನ ಬೇಳೆ ಸಾರು ಇಷ್ಟೇ ಮಾಡ್ಕೊಂಡು ತಿಂದಿದ್ದೆ. ಈಗ ಏನಾದರೂ ತಿನ್ಬೇಕು ಅನ್ನಿಸ್ತಾ ಇದೆ. ಬಟ್ ನಾನೇ ಮಾಡ್ಕೋಬೇಕಲ್ವ, ಬಿಕಾಸ್ ಐ ಶುಡ್ ಟೇಕ್ ಕೇರ್ ಆಫ್ ಮೈ ಸೆಲ್ಫ್ ಆ್ಯಂಡ್ ಮೈ ಸನ್. ಸೊ ಅದಕ್ಕೆ ಅಂದರೆ ನನ್ನ ಮಗಂದು ಅವನಿಗೂ ಏನಾದರೂ ತಿನ್ಬೇಕು ಅನ್ನಿಸ್ತಾನೆ ಇರುತ್ತೆ. ಬಟ್ ಅವನೇನು ಹೇಳಲ್ಲ. ಬಟ್ ಅವನಿಗೆ ಏನು ಗೊತ್ತಾ, ಇನ್ನೊಂದು ಖುಷಿಯ ವಿಚಾರ ಏನಂದರೆ, ನಾನು ಏನು ಹಾಕ್ಕೊಡ್ತೀನಿ ಅದನ್ನು ಚೆನ್ನಾಗಿ ಖುಷಿ ತಿಂತಾನೆ. ಅದೇ ಬೇಕು ಇದೇ ಬೇಕಂತ ಏನು ಹಠ ಮಾಡಲ್ಲ. ಬಟ್ ಈಗ ಸ್ವಲ್ಪ ಬೆಟರ್ ಅನ್ನಿಸ್ತಾ ಇದೆ ಹಾಸ್ಪಿಟಲ್ ಹೋಗಿ ಬಂದಮೇಲೆ. ಸೊ ಅದಕ್ಕೆ ಅಕ್ಕಿ ರೊಟ್ಟಿ ತಿನ್ನೋಣ ಅಂತ ತುಂಬ ಆಸೆ ಆಗ್ತಾಯಿತ್ತು. ಬಟ್ ನಾನು ಏನು ಮಾಡ್ಕೊಳ್ಳಿ ಬಿಡು ಅಂತ ಬೇಜಾರಲ್ಲಿ ಇರ್ತಿದೆ. ಬಿಕಾಸ್ ನಾನು ಜಾಸ್ತಿ ಯೂಶ್ವಲಿ ತಾಲಿಪಟ್ಟು ಮಾಡೋದು. ಬಿಕಾಸ್ ಅದರಲ್ಲೆಲ್ಲ ವೆಜಿಟೇಬಲ್ಸ್ ಹಾಕ್ತೀನಲ್ವ. ಆ್ಯಂಡ್ ನನ್ನ ಮಗ ಹಾಗೆಲ್ಲ ವೆಜಿಟೇಬಲ್ಸ್ ಅವನು ತುಂಬಾ ಆರಿಸಿ ತಿಂತಾನೆ. ಸೊ ಅದರಲ್ಲೆಲ್ಲ ನಾನು ಗ್ರೇಟ್ ಮಾಡೋಕ್ಕಿರ್ತೀನಲ್ವ. ಸೊ ಅದನ್ನು ತಿಂದ್ಬಿಡ್ತಾನಂತ ನಾನು ಆಲ್ಮೋಸ್ಟ್ ತಾಲಿಪಟ್ಟೆ ಮಾಡೋದು. ಸೊ ಈಗ ಏನಂದರೆ 8 o'clock ಆಗಿದೆ. ಸೊ ರಾತ್ರಿ ಊಟಕ್ಕೆ ಅಕ್ಕಿ ರೊಟ್ಟಿನೇ ಮಾಡೋಣ. ಯೂಶ್ವಲಿ ನಾನು ಅಕ್ಕಿ ರೊಟ್ಟಿ ರಾತ್ರಿ ಮಾಡಲ್ಲ, ಡೇಲಿ ಮಾಡ್ತೀನಿ. ಬಟ್ ಇವತ್ತು ರಾತ್ರಿನೇ ಮಾಡೋಣ ಅಂತ ಹೇಳಿ ಸ್ವಲ್ಪ ಏನಂದರೂ ನೆಗಡಿ ಮತ್ತು ಸ್ವಲ್ಪ ಜ್ವರ ಇದ್ದಾಗ ಸ್ವಲ್ಪ ಏನಾದರೂ ಚೆನ್ನಾಗಿ ತಿನ್ಬೇಕು ಮನೆಯಲ್ಲಿ ಅನಿಸುತ್ತೆ. ಸೊ ಅದಕ್ಕೆ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಸೊ ಹಾಗೆ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇನ್ನೂವರೆಗೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಏನಂದರೆ ಸಪೋರ್ಟ್ ಮಾಡಿ. ಸೊ ಪಟ ಈಗ ಅಕ್ಕಿ ರೊಟ್ಟಿ ಮಾಡ್ತೀನಿ. ಚಟ್ನಿ ಮಾಡಬೇಕಂತ ಕೊಬ್ಬರಿನೂ ನಾನು ರೆಡಿ ಇಟ್ಟಿದ್ದೀನಿ. ಇದನ್ನು ಚಟ್ನಿನೂ ಮಾಡ್ತೀನಿ ನಾನು. ಸೊ ಏನಂದರೆ ಈಗ ಅಕ್ಕಿ ರೊಟ್ಟಿ ಮಾಡಲಿಕ್ಕೆ ನಾನು ಆನಿಯನ್ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ನಾನು ಯೂಶ್ವಲಿ ಏನೂ ಜಾಸ್ತಿ ಹಾಕಲ್ಲ. ಜಸ್ಟ್ ನಾನು ಸಿಂಪಲ್ಲಾಗಿ ಮಾಡ್ತೀನಿ. ಬೆಂಗಳೂರು ಸೈಡೆಲ್ಲ ಅದಕ್ಕೆ ಸಬ್ಬಕ್ಕಿ ಸೊಪ್ಪು ಹಾಕ್ತಾರೆ ಆ್ಯಂಡ್ ಶೇಂಗಾ ಫ್ರೈ ಮಾಡಿ ಹಾಕ್ತಾರೆ, ಚೆನ್ನಾಗಿರುತ್ತೆ. ಬಟ್ ನನಗೀಗ ಶೇಂಗಾ ಎಲ್ಲ ಫ್ರೈ ಮಾಡಿ ತಿನ್ನೋಷ್ಟು ಪೇಷನ್ಸ್ ಇಲ್ಲ. ಸೊ ಏನಂದರೆ ಈಸಿ, ಜಸ್ಟ್ ಆನಿಯನ್ ಅಂದರೆ ಉಳ್ಳಾಗಡ್ಡಿ ಮತ್ತು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಇಷ್ಟೇ ಹಾಕಿ ನಾನು ಅಕ್ಕಿ ರೊಟ್ಟಿ ಮಾಡ್ಕೊಂಡ್ಬಿಡ್ತೀನಿ. ಮತ್ತೇನಂದರೆ ನನಗೆ ಉಳ್ಳಾಗಡ್ಡಿ ನಂಗೆ ತುಂಬಾ ಬೇಕು. ಈರುಳ್ಳಿ ತುಂಬಾ ನನಗಂತೂ ರಾಶಿ ಹಾಕಿದ್ರೂ ನನಗೆ ಕಮ್ಮಿ. ನನಗೆ ಹೆಚ್ಚಕ್ಕೂ ಏನೂ ಬೇಜಾರಾಗಲ್ಲ. ನಾನು ಕಟ್ ಮಾಡ್ತೀನಿ ಚೆನ್ನಾಗಿ. ಏನಂದರೆ ಮಷಿನಲ್ಲಿ ಏನು ಗ್ರೈಂಡ್ ಮಾಡಲ್ಲ, ಅದನ್ನು ಇದು ಮಾಡಲ್ಲ, ಕೈಯಲ್ಲೇ ಯೂಶ್ವಲಿ ಮಾಡೋದು ನಾನು. ತುಂಬ ಜನ ಇದ್ದರೆ ಯೂಶ್ವಲಿ ಒಂದು 5-6 ಜನ ಇರ್ತಾರಲ್ವ ನಮ್ಮ ಮನೇಲಿ. ಆವಾಗ ಏನು ಮಾಡ್ತೀನಂದರೆ ಅದು ಚಾಪರಲ್ಲಿ ನಾನು ಚಾಪ್ ಮಾಡ್ಕೊಂಡು ಬಿಡ್ತೀನಿ. ಈಗೇನಂದರೆ ಇಬ್ಬರೇ ಅಲ್ವಾ. ಸೊ ಅದಕ್ಕೆ ಇದರಲ್ಲಿ ಏನಂದರೆ ಚಾಕುದಲ್ಲೇ ಕಟ್ ಮಾಡ್ತಾಯಿದ್ದೀನಿ. ಸೊ ಈಗ ಏನಂದರೆ ಪಟ ಇದನ್ನು ಕಟ್ ಮಾಡಿ ಅಕ್ಕಿ ರೊಟ್ಟಿ ಮಾಡ್ತೀನಿ. ಆ್ಯಂಡ್ ಮಧ್ಯಾಹ್ನ ನೋಡಿ ನನಗೇನು ಮಾಡಲಿಕ್ಕೆ ಟೈಮ್ ಇಲ್ಲ ಅಂತ ಮ್ಯಾಗಿ ಮಾಡಿದ್ದೆ. ಸೊ ಮ್ಯಾಗಿ ತಿಂದು ಒಂಚೂರು ಮ್ಯಾಗಿ ಇಟ್ಟಿದ್ದೀನಿ. ಅದು ಯೂಶ್ವಲಿ ನನಗೆ ಈವ್ನಿಂಗ್ ಸ್ವಲ್ಪ ಹೊಸೋಗುತ್ತೆ. ಬಟ್ ಇವತ್ತಾಗಿಲ್ಲ. ಅದಕ್ಕೆ ಏನಂದರೆ ಸುಮ್ಮನೆ ಮಲ್ಕೊಂಡು ಇವತ್ತು ಫುಲ್ಲು ಏನಂದ್ರೆ ಆಲ್ಮೋಸ್ಟ್ ರೆಸ್ಟ್ ಮಾಡಿದ್ದೀನಿ. ಬಟ್ ಆರಾಮಿಲ್ಲಲ್ವ, ರೆಸ್ಟೇ ಆಗಿಲ್ಲ ಅಂತ ಫೀಲ್ ಇದೆ. ಅದಕ್ಕೆ ಹೀಗೆ ಏನಂದರೆ ಪಟ ಅಕ್ಕಿ ರೊಟ್ಟಿ ಮಾಡಿ ತಿಂದು ಮಲಗಿಬಿಡ್ತೀನಿ. ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು, ಟ್ಯಾಬ್ಲೆಟ್ ಇದೆ ನಂದಿನ್ನು. ಸೊ ತೊಗೊಂಡು ಮಲ್ಕೊಂಡ್ಬಿಡ್ತೀನಿ. ಏನು ಅಂದ್ಕೊಂಡಿದ್ದೆ ಅಂದರೆ ಇಡ್ಲಿ ಏನಾದರೂ ತರಿಸಿ ತಿಂದುಬಿಡೋಣ ಅಂದ್ಕೊಂಡೆ. ಬಟ್ ಬೇಡ, ಸುಮ್ಮನೆ ಏನೋ ಆಚೆದು ದಿನ ಅಂತ ಬ್ರೇಕ್ಫಾಸ್ಟು ಇವತ್ತು ನಾನು ಆಚೆನೇ ಮಾಡಿದೆ. ಬಿಕಾಸ್ ನನ್ನ ಮಗನ ರಿಸಲ್ಟ್ ಇತ್ತು, ನನಗೆ ಹುಷಾರು ಬೇರೆ ಇರಲಿಲ್ಲ. ಸೊ ಅದಕ್ಕೆ ಏನು ಮಾಡಿದೆ ಅಂದರೆ ಆಚೆನೇ ನಾನು ಇಡ್ಲಿ ತಿಂದು ಬಂದುಬಿಟ್ಟಿದ್ದೆ. ಆ್ಯಂಡ್ ಇಡ್ಲಿ ತಿಂದು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ಕೊಂಡು ಬಂದು ಚೂರು ಪಾರ್ಲರ್ಗೆ ಹೋಗಿದ್ದೆ ಇವತ್ತು. ಒಂಚೂರು ಹೋಗಿ ಬಂದು ಏನಂದರೆ ತುಂಬ 2 ದಿನ ಆಗಿತ್ತು ಹೋಗಿರಲಿಲ್ಲಲ್ವ. ಸೊ ಅಲ್ಲಿ ಹೋಗಿ ಸ್ವಲ್ಪ ಕ್ಲೀನ್ ಮಾಡಿ ಸ್ವಲ್ಪ ದೀಪ ಹಚ್ಚಿ ಒಂಚೂರು ಕುಂತು ಬಂದೆ. ಬಟ್ ನನಗೆ ಕೂಡ್ಲಿಕ್ಕೂ ಆಗಿಲ್ಲ ಅಲ್ಲಿ, ಬಿಕಾಸ್ ಅಷ್ಟು ನಂಗೆ ಜ್ವರ ಇತ್ತು ಇವತ್ತು. ಅದಕ್ಕೆ ಏನಂದರೆ ಈಗ ನಾನು ಈರುಳ್ಳಿ ಚಾಪ್ ಮಾಡಿ ಅಕ್ಕಿ ರೊಟ್ಟಿ ಮಾಡಿಬಿಡ್ತೀನಿ.
ಒಂದು ಕಡೆ ನೋಡಿದ್ದೆ ಬಟ್ಟೆ ಕಾಟನ್ ಬಟ್ಟೆಯಲ್ಲೇ ಮಾಡಿದರು, ಬಟ್ ನನಗೆ ಯಾಕೋ ಅದು ಸರಿ ಬರಲಿಲ್ಲ. ಸೊ ಅದಕ್ಕೆ ನಾನು ಯಾವಾಗೂ ಆಯಿಲ್ ಪ್ಯಾಕೆಟ್ ಕವರ್ಲೇ ಮಾಡಿರ್ತೀನಿ, ಸೊ ಅದರಲ್ಲೇ ಚೆನ್ನಾಗಿರುತ್ತೆ. ಸೊ ನಾನು ಮತ್ತು ಅದು ಕವರ್ ತೊಗೊಂಡು ಮಾಡಿದೆ. ಸೊ ಭಾಳ ಚೆನ್ನಾಗಿ ಬಂತು. ಸೊ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಈಸಿಯಾಗಿ ಅಕ್ಕಿ ರೊಟ್ಟಿ ಮಾಡ್ಕೋಬೇಕಂದ್ರೆ ರೆಸಿಪಿ ಅದಕ್ಕೆ ಶೇರ್ ಮಾಡಿದ್ದೀನಿ. ಸೊ ನೀವು ಟ್ರೈ ಮಾಡಿ ಆ್ಯಂಡ್ ಹೇಗಿದೆ ಅಂತ ಹೇಳಿ. ಆ್ಯಂಡ್ ನಾನು ನೋಡಿ ಈಗ ಕವರಲ್ಲಿ ಮಾಡಿದೆ, ಬಿಕಾಸ್ ನನಗಿದೇ ಕಂಫರ್ಟೇಬಲ್ ಅನಿಸುತ್ತೆ ಅದಕ್ಕೆ. ಸೊ ಅದು ಬಟ್ಟೆಲಿ ಏನು ಮಾಡಿದೆ ಅದು ಸ್ವಲ್ಪ ಹರಿತು, ಸೊ ಅದಕ್ಕೆ ನಾನು ನನ್ನ ಕವರ್ಲೇ ಮಾಡಿದೆ. ಸೊ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್ ಬಾಯ್.